ಎಸ್ಐಟಿ ಈ ಪೆನ್ ಡ್ರೈವ್ ಪ್ರಕರಣ ಸಂಬಂಧ ತನಿಖೆಯನ್ನ ಚುರುಕುಗೊಳಿಸಿದೆ. ಅದರಲ್ಲೂ ಕೂಡ ರೇವಣ್ಣ ಅವರ ಬಸವನಗುಡಿಯ ನಿವಾಸದಲ್ಲಿ ಶೋಧವನ್ನು ನಡೆಸಲಾಗ್ತಾ ಇದೆ. ಕಳೆದ 4 ಗಂಟೆಗಳಿಂದಲೂ ಕೂಡ ಸ್ಥಳ ಮಹಜರು ಕಾರ್ಯ ಮುಂದುವರೆದಿದೆ. ಸತತ 4 ಗಂಟೆಗಳಿಂದ ರೇವಣ್ಣ ಅವರ ನಿವಾಸದಲ್ಲಿ ಎಸ್ಐಟಿ ಟೀಮ್ ಸ್ಥಳ ಮಹಜರು ಮಾಡ್ತಾ ಇದೆ. ಬಸವನಗುಡಿಯ ನಿವಾಸದಲ್ಲಿ ಎಸ್ಐಟಿ ಪಂಚನಾಮೆಯನ್ನ ಮುಂದುವರೆಸಿದೆ. ಹೊಳೆನರಸೀಪುರದ ಸಂತ್ರಸ್ತೆಯನ್ನ ಕರೆತರೋ ಮೂಲಕವಾಗಿ ಮಹಜರು ಕಾರ್ಯವನ್ನ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಮಾಡಲಾಗ್ತಾ ಇದೆ. ಮನೆಯ ಒಳಭಾಗದ ಬಳಿಕ ಈಗ ಹೊರಭಾಗದಲ್ಲೂ ಕೂಡ ಪ್ರಕ್ರಿಯೆಯನ್ನ ಮುಂದುವರೆಸಿದ್ದಾರೆ. ಸಂಪೂರ್ಣ ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಳ್ತಾ ಇದ್ದಾರೆ ಎಸ್ಐಟಿ. ಸೊ ಈ ಒಂದು ಮಹಜರು ಕಾರ್ಯದಲ್ಲಿ ಆಕೆಯ ಹೇಳಿಕೆಗಳು, ಆಕೆ ತೋರಿಸುವಂತಹ ಜಾಗಗಳು, ಅಲ್ಲಿ ಸಿಗಬಹುದಾದಂತಹ ಪ್ರೂಫ್ಗಳು, ಇದೆಲ್ಲದರ ಒಂದು ವಿಡಿಯೋ ಚಿತ್ರೀಕರಣವನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕಿಡ್ನಾಪ್ ಪ್ರಕರಣ ಸಂಬಂಧವಾಗಿ ಈಗಾಗಲೇ ಜೈಲು ಶಿಕ್ಷೆಯನ್ನು ಅನುಭವಿಸ್ತಾ ಇರ್ತಕ್ಕಂತಹ ರೇವಣ್ಣ ಅವರು ಸದ್ಯ ಅವರ ಮನೆಯಲ್ಲಿ ಇದಕ್ಕೆ ಸಂಬಂಧಿಸಿದ ಹಾಗೆ ಒಂದಷ್ಟು ಸ್ಥಳ ಮಹಜರನ್ನ ಮಾಡಲಾಗ್ತಾ ಇದೆ. ಲೈಂಗಿಕ ದೌರ್ಜನ್ಯ ಪ್ರಕರಣ ದಾಖಲೆ ಏನಾಗಿತ್ತು, ಸೊ ಎಲ್ಲೆಲ್ಲಿ ಅವರು ತಂಗಿದ್ರು ಆ ಒಂದು ಮನೆ ಕೆಲಸದಾಕೆ, ಸೊ ಎಲ್ಲೆಲ್ಲಿ ಅವರಿಗೆ ಈ ಕಿರುಕುಳ ಆಗಿತ್ತು, ಇದೆಲ್ಲದರ ಒಂದು ಮಹಜರು ಕಾರ್ಯ ಮುಂದುವರೆದಿದೆ. ಮನೆ ಕೆಲಸದಾಕಿಯನ್ನ ಕರೆತಂದು ಈ ಒಂದು ಸ್ಥಳ ಮಹಜರನ್ನ ಮಾಡ್ತಾ ಇದ್ದಾರೆ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆದ್ರೆ ಸ್ಥಳ ಮಹಜರಿಗೆ ನಮ್ಮನ್ನ ಒಳಗೆ ಬಿಟ್ಕೊಂಡಿಲ್ಲ ಎಸ್ಐಟಿ ಟೀಮ್ ಅಂತ ರೇವಣ್ಣ ಪರ ವಕೀಲರು ಆರೋಪವನ್ನ ಮಾಡ್ತಾ ಇದ್ದಾರೆ. ಮನೆ ಕೆಲಸದಾಕಿಗೆ ಲೈಂಗಿಕ ಕಿರುಕುಳ ಕೊಟ್ಟಂತಹ ಆರೋಪ ಸಂಬಂಧ ಬಸವನಗುಡಿಯ ರೇವಣ್ಣ ಅವರ ನಿವಾಸದಲ್ಲಿ ಎಸ್ಐಟಿ ಸ್ಥಳ ಮಹಜರನ್ನ ಮಾಡ್ತಾ ಇದೆ ಕಳೆದ 4 ಗಂಟೆಗಳಿಂದ. ಹೊಳೆನರಸೀಪುರದ ಸಂತ್ರಸ್ತೆಯನ್ನ ಕರೆತರೋ ಮೂಲಕವಾಗಿ ಎಸ್ಐಟಿ ಪಂಚನಾಮೆಯನ್ನ ಮಾಡ್ತಾ ಇದೆ. ಬಟ್ ಇಲ್ಲಿ ರೇವಣ್ಣ ಪರ ವಕೀಲರು ಒಂದು ಅಸಮಾಧಾನವನ್ನು ಹೊರ ಹಾಕ್ತಾ ಇದ್ದಾರೆ. ಪಂಚನಾಮೆ ಸಂದರ್ಭದಲ್ಲಿ ನಮ್ಮನ್ನ ಒಳಕ್ಕೆ ಬಿಟ್ಕೊಂಡಿಲ್ಲ ಎಸ್ಐಟಿ ಟೀಮ್ ಅಂತ. ರೇವಣ್ಣ ಅವರ ನಿವಾಸದಲ್ಲಿ ಎಸ್ಐಟಿ ಅಧಿಕಾರಿಗಳು ಮಹಜರನ್ನ ಮಾಡ್ತಾ ಇದ್ದಾರೆ, ಸಂತ್ರಸ್ತೆಯನ್ನ ಕರ್ಕೊಂಡ್ಬಂದು. ಆದ್ರೆ ಈ ಮಹಜರ್ ಏನ್ ಮಾಡ್ತಿದ್ದಾರೆ ಇದ್ರ ಬಗ್ಗೆ ಈಗ ರೇವಣ್ಣ ಪರ ವಕೀಲರು ಬೇಸರವನ್ನ ವ್ಯಕ್ತಪಡಿಸಿರುವಂತದ್ದು. ಇದು ಏಕಪಕ್ಷೀಯ ಆಗಿದೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗ ನನ್ನ ಜೊತೆಗೆ ರೇವಣ್ಣ ಪರ ವಕೀಲರಾದಂಥ ಗೋಪಾಲ್ ಅವರಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಏನಕ್ಕೆ ಇದು ಏಕಪಕ್ಷೀಯ ಅನ್ನಿಸ್ತು, ಯಾಕೆ ಬೇಸರವನ್ನು ವ್ಯಕ್ತಪಡಿಸ್ತಿದೆ? ಎಸ್ಐಟಿ ಅಧಿಕಾರಿಗಳು ಬೆಳಗ್ಗೆ ನನಗೆ 8:30 ಫೋನ್ ಮಾಡಿದ್ದಾರೆ. ಅದ್ರ ಜೊತೆಗೆ ಬೆಳಗ್ಗೆಯಿಂದ ಕಡಿಮೆ ಅಂದರೆ ಒಂದು 4-5 ಬಾರಿ ನನಗೆ ಫೋನ್ ಮಾಡಿದ್ದಾರೆ. ನಾವು ಈ ರೀತಿ 11 10:30 ನಾವು 11 ನಾವು ಬರ್ತಿದ್ದೀವಿ, ದಯಮಾಡಿ ನೀವು ಬರಬೇಕು, ಸಹಕರಿಸಬೇಕು ಅಂತ ನನಗೆ ನೋಟಿಸ್ ನೀವು ಅವತ್ತೇ ಕೊಟ್ಟಿದ್ದು, ನಾನು ಮತ್ತೆ ಇವತ್ತು ಕೊಡೋಕ್ಕಾಗಲ್ಲ ಬನ್ನಿ ಅಂತ ಫೋನ್ ಮಾಡಿದ್ದಾರೆ. ನನ್ನ ಆ ಫೋನ್ ಕಾಲ್ನೂ ನಿಮಗೆ ಎಷ್ಟು ಸಲ ಮಾಡಿದ್ದಾರೆ ಅಂತ ನಾನು ತೋರಿಸ್ತೀನಿ. ಆದರೆ ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ಅವಕಾಶವನ್ನು ಮಾಡಿಕೊಟ್ಟಿಲ್ಲ. ಬರೀ SIT ಅವರೇ ಮಾತ್ರ ಹೋಗಿ ಅಲ್ಲೇನು ಮಾಜ ಪ್ರಕ್ರಿಯೆಗಳು ನಡೆಸ್ತಾ ಇದ್ದಾರೆ. ಅವರೇ ನೀವೇ ಅವ್ರನ್ನ ಮಾಡಬೇಕು, ನೀವೇ ಮಾಜ ಪ್ರಕ್ರಿಯೆಗಳನ್ನ ಮಾಡೋದಾಗಿದ್ರೆ ನನಗೆ ಆಥರೈಸ್ ನೀವು ಮಾಡ್ಕೊಂಡಿದ್ರಿ ಅಂತ ನನಗೆ ಏನಕ್ಕೆ ನೀವು ಲೆಟ್ರ್ ಕೊಟ್ರಿ? ನನಗೆ ಬೆಳಗ್ಗೆಯಿಂದ ನನಗೆ 4-5 ಬಾರಿಯಿಂದ ಬನ್ನಿ ಅಂತ ಯಾಕೆ ಫೋನ್ ಮಾಡಿದ್ರಿ? ನಿನ್ನೆ ಸುಮಾರು 4 ಗಂಟೆ 5 ಗಂಟೆ ಸಂಜೆ 4 ಗಂಟೆ 5 ಗಂಟೆಯಲ್ಲಿ ನನಗೆ ಯಾಕೆ ಫೋನ್ ಮಾಡಿದ್ರಿ? ಬೆಳಗ್ಗೆಯಿಂದ 4ರಿಂದ 5 ಗಂಟೆ 4ರಿಂದ 5 ಟೈಮು ನನಗೆ ಯಾಕೆ ನೀವು ಫೋನ್ ಮಾಡಿದ್ರಿ? SIT ಇನ್ಸ್ಪೆಕ್ಟ್ರು ಯಾಕೆ ಫೋನ್ ಮಾಡಿದ್ರು? ನನಗೆ ನೋಟಿಸ್ ಯಾಕೆ ಕೊಟ್ಟರು? ಕಡೆದಾಗಿ ಏನು ನಿಮ್ಮ ವಾದ ಏನು? ನಮ್ದು ಏನು ವಾದ ಇಲ್ಲ. ಇಲ್ಲಿ ಇವರು ತೋರ್ಗಣಿಕೆಗಾಗಿ ನಾನು ನೋಡಿಸ್ಕೊಟ್ಟವ್ರು ಅಷ್ಟೇ. ತೋರ್ಗಣಿಕೆಗಾಗಿ ಏನೋ ಒಂದು ಮಾಡಬೇಕಾಗಿದೆ ನೋಡಿಸ್ಕೊಟ್ಟವ್ರೆ. ಇನ್ನು ಒಳಗಡೆ ನಡೆಯುವಂಥದ್ದು ಎಲ್ಲ ಯಾರೋ ಒಬ್ಬ ವ್ಯಕ್ತಿ ಕೂತ್ಕೊಂಡು ಮಾಡಿಸ್ತಾ ಇದ್ದಾರೆ ಅಂಥದ್ದು. ಇದು ಯಾವ ಒಂದು ಪಕ್ಷ ಕೂತ್ಕೊಂಡು ಮಾಡಿಸ್ತಾ ಇರೋಂಥದ್ದು ಅಂತ ನಮಗೆ ಕಂಡು ಬರುತ್ತೆ. ಏಕಪಕ್ಷೀಯವಾಗಿ ಮಾಡ್ತಿದ್ದಾರೆ ಅಂತ ಕಾಣಿಸ್ಪಡಿಸುತ್ತೆ ಅಷ್ಟೇ. ಇದು ರೇವಣ್ಣ ಪರ ವಕೀಲರಾದಂಥ ಗೋಪಾಲ್ ಅವರ ಆರೋಪಗಳು. ಕ್ಯಾಮ್ರಾ ಪರ್ಸನ್ ಅಕ್ಷಯ್ ಜೊತೆಗೆ ಮಾದೇಶ್ ಆನೇಕಲ್, ಪಬ್ಲಿಕ್ ಟಿವಿ, ಬೆಂಗಳೂರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಾದೇಶ್ರಿಂದ. ಮಾದೇಶ್, ಎಸ್ಐಟಿ ಇನ್ಸ್ಪೆಕ್ಟರ್ ಕಾಲ್ ಮಾಡೋ ಮೂಲಕವಾಗಿ ಅವ್ರಿಗೆ ಮಹಜರು ನಡೆಯುತ್ತೆ ಅಲ್ಲಿ ಬನ್ನಿ ಅಂತ ಇನ್ವೈಟ್ ಮಾಡಿದ್ರಾ? ಆ ರೀತಿಯ ನೋಟಿಸ್ ಅನ್ನ ಕೊಟ್ಟಿದ್ರಾ ಅಥವಾ ಏನ್ ಹೇಳಲಾಗಿತ್ತು? ಏನ್ ಅವರ ಆರೋಪ?
ದಿವ್ಯಾ, ಏನು ಅಂತಂದ್ರೆ ಕಳೆದ ಬಾರಿ ಅಂದ್ರೆ 2 ದಿನಗಳ ಹಿಂದೆ ಹೊಳೆ ನರಸೀಪುರದಲ್ಲ ಅವರು ರೇವಣ್ಣ ಅವ್ರ ನಿವಾಸ ಏನಿದೆ ಅಲ್ಲಿ ಮಹಜರ್ ಮಾಡುವಂತ ಸಂದರ್ಭದಲ್ಲೂ ಕೂಡ ನನ್ನನ್ನ ಕರೆದಿದ್ರು, ನನಗೆ ನೋಟಿಸ್ ಅನ್ನು ಕೊಟ್ಟಿದ್ರು. ಯಾಕಂದ್ರೆ ರೇವಣ್ಣ ಅವರು ಈಗ ಕಸ್ಟಡಿಯಲ್ಲಿದ್ದಾರೆ. ಜೊತೆಗೆ ಭವಾನಿ ರೇವಣ್ಣ ಅವರೇನಿದ್ದಾರೆ ಅವರಿಗೆ ಆರೋಗ್ಯ ಸರಿಯಿಲ್ಲ, ಅವರಿಗೆ ಮಂಡಿಯ ಆಪರೇಷನ್ ಆಗಿರುವಂತಹ ಹಿನ್ನೆಲೆಯಲ್ಲಿ ನನಗೆ ಅವ್ರು ಹೇಳಿದ್ದಾರೆ, ಇನ್ಸಿಸ್ಟ್ ಮಾಡಿದ್ದಾರೆ, ನೀವು ಇದನ್ನ ನೋಡ್ಕೊಳ್ಳಿ ಎನ್ನುವಂತ ಕಾರಣವನ್ನು ಕೊಟ್ಟು, ಅದರಿಂದಾಗಿ ನಾನು SIT ಅಧಿಕಾರಿಗಳು ಕೂಡ ಹೇಳಿದ್ದೆ. ಅವರು ನನಗೆ ನೋಟಿಸ್ ಅನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಜೊತೆಗೆ ನಾನು ಕಳೆದ 2 ದಿನಗಳ ಹಿಂದೆ ನಾನು ಹೊಳೆ ನರಸೀಪುರದಲ್ಲೇನು ಮಹಜರನ್ನ ಮಾಡಿದ್ರು, ಆ ಮಹಜರನ್ನ ಮಾಡಿದಂಥ ಸಂದರ್ಭದಲ್ಲೂ ಕೂಡ ನಾನು ಅಲ್ಲಿ ಒಳಗಡೆ ಹೋಗಿದ್ದೆ. ಆದರೆ ಬೆಂಗಳೂರಿನ ಬಸವನಗುಡಿಯ ಈ ಮನೆಯಲ್ಲಿ ಅಂದ್ರೆ ರೇವಣ್ಣ ಅವ್ರ ನಿವಾಸದಲ್ಲಿ ಏನು ಮಹಜರ್ ಮಾಡುವಂಥ ಸಂದರ್ಭದಲ್ಲಿ ನನ್ನನ್ನು ಒಳಗಡೆ ಬಿಡಲಿಲ್ಲ ಅನ್ನುವಂಥ ಆರೋಪವನ್ನ, ಆಕ್ರೋಶವನ್ನು ಅವರು ವ್ಯಕ್ತಪಡಿಸ್ತಾ ಇರುವಂಥದ್ದು. ಅಂದ್ರೆ ಏಕಪಕ್ಷೀಯವಾಗಿ ಯಾಕೆ ನೀವು ಮಹಜರನ್ನ ಮಾಡ್ತಿದ್ರಿ, ಏಕಪಕ್ಷೀಯವಾಗಿ ತನಿಖೆಯನ್ನು ಯಾಕೆ ಮಾಡ್ತೀರಿ ಅನ್ನೋ ತರದ ಪ್ರಶ್ನೆಯನ್ನ ರೇವಣ್ಣ ಪರ ವಕೀಲರು ಕೇಳ್ತಾ ಇದ್ರು. ಈಗ ಸತತ 3 ಗಂಟೆಯಿಂದಲೂ ಕೂಡ ಅಂದ್ರೆ 3-3.5 ಗಂಟೆ ಆಯಿತು, ಇನ್ನೂ ಕೂಡ ಮಹಜರ್ ಪ್ರಕ್ರಿಯೆ ನಡೀತಾ ಇರುವಂಥದ್ದು. ಮಹಜರ್ ಪ್ರಕ್ರಿಯೆ ನಡೀತಾ ಇರುವಂತಹ ಹಿನ್ನೆಲೆಯಲ್ಲಿ ಏನೆಲ್ಲ ಸಾಕ್ಷಿಗಳು ಸಿಗಬಹುದು ಅವೆಲ್ಲವನ್ನು ಕೂಡ ತಲಾಶ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ಒಟ್ಟಾರೆ ಸತತ 3.5 ಗಂಟೆಗಳಿಂದಲೂ ಕೂಡ ಅಂದ್ರೆ ಕಳೆದ ಅಂದ್ರೆ 2019ರಿಂದ 2022ರ ಆ ಅವಧಿಯಲ್ಲಿ ಅಡಿಗೆ ಕೆಲಸವನ್ನ ಮಾಡ್ತಾ ಇದ್ದಂತಹ ಮಹಿಳೆ ಆಗಿರುವಂತಹ ಹಿನ್ನೆಲೆಯಲ್ಲಿ, ಸಂತ್ರಸ್ತೆ ಆಗಿರುವಂತಹ ಹಿನ್ನೆಲೆಯಲ್ಲಿ ಆ ಸಂದರ್ಭದಲ್ಲಿ ಏನಾದ್ರು ಅಂದ್ರೆ ಆ ಸಂದರ್ಭದ ದಾಖಲೆಗಳು ಸಿಗುವಂಥದ್ದು ತುಂಬಾ ಕಷ್ಟ. ಅದು ಆದ್ರೂ ಕೂಡ ಸಣ್ಣ ಪುಟ್ಟ ಏನಾದ್ರು ದಾಖಲೆಗಳು ಸಿಗ್ತಾವ, ಸಣ್ಣ ಪುಟ್ಟ ಏನಾದ್ರು ವಿಚಾರಗಳು ದೊರಕಬಹುದಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟ ಸಾಕ್ಷ್ಯ ಸಿಗುತ್ತೆ ಅನ್ನುವಂಥ ವಿಚಾರಕ್ಕೆ ಕೂಲಂಕುಷವಾಗಿ ಸೂಕ್ಷ್ಮವಾಗಿ ಮಹಜರ್ ಮಾಡುವಂತ ಕೆಲಸವನ್ನ ಮಾಡ್ತಾ ಇರುವಂಥದ್ದು. ಜೊತೆಗೆ ಮನೆ ಒಳಗಡೆ ಆಗಿರ್ಬೋದು, ಅಂದ್ರೆ ಅಡಿಗೆ ಮನೆ ಆಗಿರ್ಬೋದು, ಬೆಡ್ರೂಮ್ ಆಗಿರ್ಬೋದು, ಹಾಲ್ ಆಗಿರ್ಬೋದು, ಇಲ್ಲಿ ಹೊರಗಡೆ ಕೂಡ ಬಂದು ಮಹಜರ್ ಮಾಡುವಂತ ಕೆಲಸವನ್ನ SIT ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಮಾದೇಶ್ ನಿಮ್ಮೆಲ್ಲ ಮಾಹಿತಿಗೆ.